ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಈಸಿಯಾಗಿ ಎಗ್ ರೋಲ್ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ಹಾಗೆ ದೊಡ್ಡವರು ಕೂಡ ತುಂಬ ಇಷ್ಟಪಟ್ಟು ತಿನ್ನೋವಂಥದ್ದು. ಹಾಗೆ ಸುಲಭ ರೀತಿಯಲ್ಲಿ ಕಮ್ಮಿ ಇಂಗ್ರೀಡಿಯೆಂಟಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾವು ಎಗ್ ರೋಲ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಒಂದು 4 ಎಗ್ ತೊಗೊಂಡಿದ್ದೀನಿ, ಮೊಟ್ಟೆ, ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಚಾಟ್ ಮಸಾಲ. ಅದಾದಮೇಲೆ ನೆಕ್ಸ್ಟು ನಾವು ರೋಲಿಂಗ್ ಮಾಡ್ಕೊಳ್ಳೋದಕ್ಕೆ ಕ್ಯಾಪ್ಸಿಕಮ್ಮು, ದಪ್ಪ ಮೆಣಸಿನ್ಕಾಯಿ 1, ಮತ್ತು ಕ್ಯಾರೆಟು ಒಂದು ಅರ್ಧದಷ್ಟು, ಕ್ಯಾಬ್ರೇಜು ಅಂದರೆ ಎಲೆಕೋಸು, ಅದಾದಮೇಲೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣಸಿನ್ಕಾಯಿ. ಚಿಕ್ಕ ಮಕ್ಕಳಿಗಾದರೆ ಪೆಪ್ಪರ್ ಪೌಡರ್ ಹಾಕಿದ್ರೂ ಸಾಕು, ಹಸಿಮೆಣಸಿನ್ಕಾಯಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಅದಾದಮೇಲೆ ನಾನು ಟೊಮೆಟೊ ಕೆಚಪ್ಪು, ಆಮೇಲೆ ಮಯೋನೀಸ್ ತೊಗೊಂಡಿದ್ದೀನಿ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನಾನು ರೋಲಿಂಗ್ ಮಾಡೋದಕ್ಕೆ ಫಸ್ಟಿಗೆ ಚಪಾತಿ ಹಿಟ್ಟು, ಸ್ವಲ್ಪ ಮೈದಾ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಅರ್ಧದಲ್ಲಿ ನಾನು ಕಲಿಸ್ಕೊಂಡಿದ್ದೀನಿ. ಈಗ ಇದನ್ನು ಚಪಾತಿನಲ್ಲೇ ಉಚ್ಕೋಬೇಕು. ಈಗ ನಾನು ಚಪಾತಿನ ಸ್ವಲ್ಪ ದಪ್ಪ ಇದರಲ್ಲೇ ಸೈಜ್ನಲ್ಲಿ ಉಚ್ಕೊಂಡಿದ್ದೀನಿ. ಈಗ ಇದನ್ನು ಸುಟ್ಕೊಳ್ಳೋಣ. ಹಂಚಿಟ್ಟಿದ್ದೀನಿ ಗ್ಯಾಸ್ ಮೇಲೆ. ಈಗ ಹಂಚು ಕಾದಿದೆ. ನಾನು ಚಪಾತಿನ ಹಾಕ್ಕೊಂಡು, ಮಾಮೂಲಿ ನೀವು ಚಪಾತಿನ ಹೇಗೆ ಬೇಯಿಸ್ಕೊತೀರೋ ಅದೇ ರೀತಿಯಲ್ಲೇ ಬೇಯಿಸ್ಕೊಳ್ಳಿ. ಈಗ ನಾನು ಫಸ್ಟು ಒಂದು ಚಪಾತಿಗೆ 1 ಎಗ್ಗನ್ನ ಮಾತ್ರ ಸಪ್ರೇಟಾಗಿ ಇದು ಮಾಡ್ಕೊತಾ ಇದ್ದೀನಿ. ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ಹಾಗೆ ದೊಡ್ಡವ್ರಿಗೂ ಕೂಡ. ಈಗ ನಾನು ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು, ಚಾಟ್ ಮಸಾಲ, ಸ್ವಲ್ಪ ಉಪ್ಪು, ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಪ್ರೆಡ್ ಮಾಡ್ತೀನಿ. ಅಗಲವಾಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಏನು ಚಪಾತಿ ಉಚ್ಕೊಂಡಿದ್ದೆ ಅದನ್ನು ಸ್ಟಿಕ್ ಮಾಡ್ತಾ ಇದ್ದೀನಿ. ನೀಟಾಗಿ ಅದಕ್ಕೆ ಇದಾಗುತ್ತೆ ನೋಡಿ. ಇದಕ್ಕೆ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ. ನೀಟಾಗಿ ಎಗ್ಗು ಕೂಡ ಸ್ಮೆಲ್ಲೆಲ್ಲ ಹೋಗೋವರೆಗೂ ಇದು ಮಾಡಿಕೊಂಡ್ರೆ ಇದನ್ನು ನೆಕ್ಸ್ಟ್ ನಾವು ಮಡ್ಚಿ ಹಾಕೊಳ್ಳೋಣ. ಈಗ ಚಪಾತಿ ಇದ್ರದ್ದು ಆಗಿದೆ. ನಾನು ಇದಕ್ಕೆ ಸ್ಟಫಿಂಗ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಏನು ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಈ ರೀತಿ ಉದ್ದಕ್ಕೆ ಹಾಕೋಬೇಕು. ನೆಕ್ಸ್ಟು ಕ್ಯಾಪ್ಸಿಕಮ್ಮು ಸ್ಲೈಡ್ ಥರ ಈ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟು ಫಿನಿಶಿಂಗಿಗೆ. ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಕ್ಯಾಬ್ರೇಜು, ಅದಾದಮೇಲೆ ನಾವೇನು ಸೈಸಸ್ ಇಟ್ಕೊಂಡಿದ್ವಿ ಅದು, ಪೆಪ್ಪರ್ ಸ್ವಲ್ಪ, ಚಾಟ್ ಮಸಾಲ, ಸಾಲ್ಟು. ಈಗ ನಾನು ಸಾಸನ್ನು ಹಾಕೋತಾ ಇದ್ದೀನಿ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಮಯೋನೀಸ್ ಇಲ್ಲ ಅಂದರೂ ಸ್ಕಿಪ್ ಮಾಡ್ಬೋದು, ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಈಗ ನಾನು ರೋಲ್ ಮಾಡ್ತೀನಿ ಈ ರೀತಿ. ನೋಡಿ, ಈ ರೀತಿ ರೋಲ್ ಮಾಡೋದು. ನೋಡಿ, ಎಗ್ ರೋಲ್ ರೆಡಿ ಆಗಿದೆ. ಒಮ್ಮೆ ನೀವು ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈಸಿಯಾಗಿ ಮಾಡೋ ಅಂಥ ಎಗ್ ರೈಸು.